ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. DCT 2024 ಅಪ್ಡೇಟ್ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದೆ ಡಿಪ್ಲೊಮಾ ಸೀಟ್ ಆಪ್ಷನ್ ಎಂಟ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ 9 ಜುಲೈಯಿಂದ. ಓಕೆ, ಈಗ 11th ಜುಲೈ ತನಕ ಇದೆ. 11 ಜುಲೈ ಆದಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ, ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಏನಂದರೆ ಆಫ್ಟರ್ ದಟ್ಟು ನಾವು ಏನು ಮಾಡಬೇಕು, ಏನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಹಾಕೊಂಡು ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ಇವಾಗ ಏನು ಆಪ್ಷನ್ ಎಂಟ್ರಿ ಮಾಡ್ತಾರಲ್ಲ, ಇವಾಗಲೇ ಮ್ಯಾಕ್ಸಿಮಮ್ ಕಾಲೇಜ್ನ ನಿಮ್ಮ ರ್ಯಾಂಕ್ ಪ್ರಕಾರ ಮ್ಯಾಕ್ಸಿಮಮ್ ಕಾಲೇಜ್ನ ಆ್ಯಡ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಈಗ 4000 5000 ಇದೆ, ಒಂದು 10 to 15 ಕಾಲೇಜ್ ಆ್ಯಡ್ ಮಾಡಿ. ಮ್ಯಾಕ್ಸಿಮಮ್ ಎಷ್ಟಾದರೂ ಆ್ಯಡ್ ಮಾಡ್ಬೋದು. ದೆರ್ ಇಸ್ ನೋ ಲಿಮಿಟ್ ಇನ್ ಆಪ್ಷನ್ ಎಂಟ್ರಿ. ಓಕೆ, ನೀವು ಆದಷ್ಟು ಜಾಸ್ತಿ ಕಾಲೇಜ್ನೇ ಆ್ಯಡ್ ಮಾಡಿ ಬ್ಯಾಕಪ್ಗೆ. ಯಾಕಂದರೆ ಎನಿವೆ ನೀವು ಪ್ರಯಾರಿಟಿ ವೈಸ್ ಕೊಟ್ಟಿರ್ತೀರ. ಓಕೆ, ನಿಮ್ಮ ಲೆವೆಲ್ಗೆ ಯಾವ ರೇಂಜ್, ನಿಮ್ಗೆ ಲೆವೆಲ್ಗೆ ಯಾವ್ದು ನಿಮ್ಮ ರ್ಯಾಂಕಿಗೆ ಯಾವ್ದು ಕಾಲೇಜ್ ಸಿಗುತ್ತಲ್ಲ ಅದೇ ಸಿಗುತ್ತೆ. ಸೊ ತಲೆ ಕಟ್ಸ್ಕೋಬೇಡಿ. ಓಕೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಬ್ಯಾಕಪ್ಗೆ, ಇನ್ ಕೇಸ್ ನಿಮ್ಮ ಕ್ಯಾಟಗರಿ ಯಾರಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹೋದ ಚಾನ್ಸ್ ಇರುತ್ತೆ ಕಟಾಪು. ಓಕೆ, ನೀವು ಆಲ್ರೆಡಿ ಅಕಾರ್ಡಿಂಗ್ ಟು ಪ್ರಿವಿಯಸ್ ಇಯರ್ ಕಟಾಪು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀರ ಅನ್ಕೋತೀನಿ. ಓಕೆ, ರೆಡಿ ಮಾಡಲಿಲ್ಲ ಅಂದರೆ ಕರೆಕ್ಟಾಗಿ ನೀಟಾಗಿ ರೆಡಿ ಮಾಡಿ ಟಾಪ್ ಟು ಲೋ ಹಾಕಿ. ಓಕೆ, ನಿಮ್ಮ ಪ್ರಯಾರಿಟಿ ಪ್ರಕಾರ ನೋಡಿ ಅಡಪ್. ನೀವು ಓನ್ಲಿ ಕಟಾಪ್ ಮಾಡ್ಕೋಬೇಕಂತೇನಿಲ್ಲ, ನಿಮ್ಮ ಇಷ್ಟನೂ ನಿಮ್ಮ ಪ್ರಯಾರಿಟಿ ಪ್ರಕಾರ, ನಿಮ್ಮ ಪ್ಲೇಸ್ಮೆಂಟ್ ಪ್ರಕಾರ, ನಿಮ್ಮ ನಿಯರ್ ಬೈ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಈಗ ಇದೆಲ್ಲ ಬಂದ ತಕ್ಷಣ ಆಪ್ಷನ್ ಎಂಟ್ರಿ ಮುಗಿದ ತಕ್ಷಣ, DCT ಆಪ್ಷನ್ ಮುಗಿದ ತಕ್ಷಣ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ KA ಅವರು. ಓಕೆ, ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಏನಂದರೆ ಫ್ರೆಂಡ್ಸ್, ಇಟ್ಸ್ ಅ ಡಮ್ಮಿ ರಿಸಲ್ಟು. ಡಮ್ಮಿ ರಿಸಲ್ಟ್ ಅಂದರೆ ಏನಂದರೆ ನಿಮಗೊಂದು ಐಡಿಯಾ ಬರಲಿ ಅಂತ. ಯಾಕಂದರೆ ನೋಡಿ, ಇಲ್ಲಿ ಹೇಳ್ತಾ ಇದೆ ನಿಮಗೆ, ಭಾಳ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಕಡಿಮೆ ಕಾಲೇಜ್ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಓಕೆ, ಭಾಳ ಸ್ಟೂಡೆಂಟ್ಸ್ಗೆ ಐಡಿಯಾ ಇರೋಲ್ಲ ನಂಗೆ ಎಲ್ಲಿ ತನಕ ಸಿಗುತ್ತೆ. ಭಾಳ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಅವ್ರು ಬೇಕಾದ ಕಾಲೇಜ್ ಅಷ್ಟೇ ಹಾಕಿರ್ತಾರೆ. ಇವೊಂದು ಅವ್ರಿಗೆ ಸಿಗಲಿಲ್ಲ ಅಂದ್ರೂ ಅಷ್ಟೇ ಕಾಲೇಜ್ ಹಾಕಿಬಿಟ್ಟಿರ್ತಾರೆ. ಫ್ರೆಂಡ್ಸ್, ಆ ರೀತಿ ಇರಲ್ಲ. ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡುತ್ತೆ. ನಿಮ್ಮ ರ್ಯಾಂಕ್ ಪ್ರಕಾರನೇ ಕಾಲೇಜ್ ಡಿಸೈಡ್ ಮಾಡುತ್ತೆ. ಬೇರೆಯವರು ನಿಮ್ಗಿಂತ ಮೇಲೆ ರ್ಯಾಂಕ್ದವರು ಯಾವ ಕಾಲೇಜ್ ಹಾಕಿರ್ತಾರೋ 1ನೇ ರ್ಯಾಂಕಿಂದ ಸ್ಟಾರ್ಟ್ ಮಾಡುತ್ತೆ ಅದು. ಓಕೆ, 1ನೇ ರ್ಯಾಂಕ್ದವರು ಅವ್ರಿಗೆ ಅಲ್ಲಿ ಸೀಟ್ಸ್ ಇದ್ದರೆ ಸೀಟ್ ಕೊಟ್ಬಿಡುತ್ತೆ ಅವ್ರ ಕ್ಯಾಟಗರಿಗೆ. ಓಕೆ, ಇಲ್ಲ ನೆಕ್ಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕ್, ಈ ರೀತಿ ಕೊಡ್ತಾ ಹೋಗುತ್ತೆ ಅವ್ರ ಕ್ಯಾಟಗರಿಗೆ. ಇಲ್ಲಾಂದರೆ ಅವ್ರು ಯಾವ ನೆಕ್ಸ್ಟ್ ಕಾಲೇಜ್ ಹಾಕಿದಾರೆ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಕಂಪ್ಯೂಟರ್ ರನ್ ಮಾಡಿ ಆಟೋಮೆಟಿಕ್ಕು ಇದು ಆಪ್ಷನ್ ಎಂಟ್ರಿ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನಿಮಗೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ತಕ್ಷಣ ಒಂದು ಕಾಲೇಜನ್ನ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದೇ ಕಾಲೇಜು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸಿಗ್ಬೋದು, ಸಿಗದೇ ಇರ್ಬೋದು. ಯಾಕಂದರೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಭಾಳ ಸ್ಟೂಡೆಂಟ್ಸು ಮಾಡಿಫೈನು ಮಾಡ್ತಾರೆ, ಡಿಲ್ಟು ಮಾಡ್ತಾರೆ. ಯಾಕಂದರೆ ಐಡಿಯಾ ಸಿಗುತ್ತಲ್ವಾ. ಓಕೆ, ಮೋಕ್ ಅಲಾಟ್ಮೆಂಟ್ ಬಂದ ತಕ್ಷಣ ನೀವೇನು ಮಾಡ್ಬೇಕಾದ್ರೆ ಆ ಕಾಲೇಜು, ಫಾರ್ ಎಕ್ಸಾಂಪಲ್ ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ, ನಿಮಗೆ ಒಂದು ಕಾಲೇಜ್ ಸಿಗುತ್ತೆ. ಓಕೆ, ಇನ್ ಕೇಸ್ ನೀವು ಯಾವುದೂ ಆಗಲಿ ಅಂದರೆ ನೋ ಸೀಟ್ಸ್ ಅಲೋಮೆಂಟು ಆಗುತ್ತೆ. ಇನ್ ಕೇಸ್ ನಿಮಗೆ ನೀವು ಕಡಿಮೆ ಕಾಲೇಜ್ ಹಾಕಿದ್ರೆ ಅಂತ ತಿಳ್ಕೊಳ್ಳಿ, ನಿಮ್ಮ ರ್ಯಾಂಕಿಗೆ ಯಾವುದೋ ಅಲೋವೆಲ್ ಕಾಲೇಜ್ ಇಲ್ಲ ಅಂದರೆ ಅದು ನೋ ಸೀಟ್ಸ್ ಅಲೋಟೆಡ್ ಅಂತೂ ಬರುತ್ತೆ. ಓಕೆ, ಯಾರು ಹಾಕಿರ್ತಾರೋ ಅವ್ರಿಗೆ ಸೀಟ್ಸು, ಯಾವ ಕಾಲೇಜಿಗೆ ಲಿಸ್ಟು, ಅದು ಫೀಸು, ಓಕೆ, ಆ ಕಾಲೇಜ್ ಕೋಡು ಎಲ್ಲ ಡಿಸ್ಪ್ಲೇ ಆಗುತ್ತೆ. ಅವಾಗ ನೀವೇನು ಮಾಡಬೇಕಂದ್ರೆ ಅದು ಎಷ್ಟನೇ ನಂಬರ್ ಅಂತ ಚೆಕ್ ಮಾಡ್ಕೋಬೇಕು. ಎಷ್ಟನೇ ನಂಬರ್ ಸಿಕ್ಕಿದೆ ನನಗೆ. ಸೊ ಅದರ ಅರ್ಥ ಏನಂದರೆ ಮೇಲೇದು ನಮಗೆ ಸಿಗೋ ಡೌಟು, ಬಟ್ ಅದನ್ನು ವೇಟ್ ಮಾಡ್ಬೋದು. ಮೇಲೇದು ಒಂದು 4-5 ಕಾಲೇಜು ನಿಮ್ಗೆ ಸಿಗೋ ಚಾನ್ಸ್ ಇದೆ ಅಂತ ಅನ್ಕೋಬೋದು. ಯಾಕಂದರೆ ನೆಕ್ಸ್ಟ್ ರೌಂಡಲ್ಲಿ ಬೇರೆಯವ್ರು ಯಾರು ಮಾಡಿಫೈ ಮಾಡ್ರು ನಿಮಗಿಂತ ಮೇಲೆ ರ್ಯಾಂಕ್ದವರು, ಅವಾಗ ಸಿಗೋ ಚಾನ್ಸ್ ಇರುತ್ತೆ. ಇಲ್ಲಾಂದರೆ ಇದನ್ನೇ ಕೊಟ್ಬಿಡ್ತಾರೆ. ಓಕೆ, ಆಮೇಲೆ ನೀವು ನೆಕ್ಸ್ಟ್ ಏನು ತಿಳ್ಕೊಬೋದು ಅಂದರೆ ಕೆಳಗಡೆ ಕಾಲೇಜು ನಂಗೆ ಪಾಸಿಬಿಲಿಟಿ ಇದೆ ಅಂತ ಅರ್ಥ. ನಿಮ್ಮ ಪ್ರಯಾರಿಟಿ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ 50 ನಂಬರ್ಗೆ ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಕೆಳಗಡೆ ಕಾಲೇಜ್ದೆಲ್ಲನೂ ಪಾಸಿಬಿಲಿಟಿ ಇದೆ ಅಂತ ಅರ್ಥ. ಮೇಲೆ ಸ್ವಲ್ಪ ಡೌಟು, ನಂದು ಈ ಲೆವೆಲ್ಗೆ ನನಗೆ ಸಿಗ್ತಾ ಇದೆ, ಮೇಲೆ ಯಾವ ಸಿಗ್ತಾ ಇಲ್ಲ, ಈ ಲೆವೆಲ್ ಸಿಗ್ತಾ ಇದೆ, ಕೆಳಗಡೆದು ಆರಾಮ್ಸೆ ಸಿಗುತ್ತೆ. ನೀವು ಆಗ ಬೇಕಂದರೆ ನೀವು ಮಾಡಿಫೈ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ಇನ್ನೂ 2 ಎಕ್ಸ್ಟ್ರಾ ಕಾಲೇಜ್ ಮಾಡ್ಬೋದು. ಓಕೆ, ಬೇರೆ ಬ್ರಾಂಚ್ ಆಗಿರ್ಬೋದು, ಬೇರೆ ಕಾಲೇಜ್ ಆಗಿರ್ಬೋದು, ನೀವು ಆ್ಯಡ್ ಮಾಡ್ಕೋಬೋದು. ಅದು ನಿಮ್ಮ ಇಷ್ಟ. ಮೋಕ್ ಅಲಾಟ್ಮೆಂಟ್ ಆದಮೇಲೆ ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ. ಸೊ ನನಗೆ ಈ ರೇಂಜ್ಗೆ ಕಾಲೇಜ್ ಸಿಗ್ತಾ ಇದೆ, ನಾನು ಏನು ಮಾಡಲಿ ಅಂದರೆ ಕೆಳಗಡೆ ಬೇಕಾದ್ರೆ ಮೇಲೆ ಹಾಕಿ ಮೇಲೆ ಸ್ವಲ್ಪ ಮಾಡಿಫೈ ಮಾಡ್ಕೋಬೋದು. ಓಕೆ, ಅದೇ ಕಾಲೇಜ್ನ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಸಿಗುತ್ತೂ ಹೇಳೋಕ್ಕಾಗಲ್ಲ, ಸಿಗ್ಬೋದು, ಸಿಗದೇ ಇರ್ಬೋದು. ಅದು ಡಿಪೆಂಡ್ ಅಪಾನ್ ನಿಮ್ಮ ನೆಕ್ಸ್ಟ್ ರ್ಯಾಂಕ್ದವರು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತಾರೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಇನ್ ಕೇಸ್ ಯಾರೂ ಇಲ್ಲಾಂದರೆ ಅದೇ ಕಾಲೇಜು ನಿಮಗೆ ಸಿಗೋ ಚಾನ್ಸಸ್ಸು ಇರುತ್ತೆ. ಓಕೆ, ಇಷ್ಟು ಫಾಲೋ ಮಾಡಿ. ಫಸ್ಟು ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ತಕ್ಷಣ ಆ ಕಾಲೇಜ್ ನೋಡಿ, ಅದು ಎಷ್ಟನೇ ನಂಬರ್ ಅಂತ ನೋಡ್ಕೊಳ್ಳಿ. ಅವ್ನು ಕೆಳಗಡೆ ಕಾಲೇಜು ಯಾವುದಾದ್ರು ಕಟಾಪ್ ಬಿಡ್ತಾರೆ, ಮೋಕ್ ಅಲಾಟ್ಮೆಂಟ್ ಕಟಾಪ್ ಬಿಡ್ತಾರೆ. ಓಕೆ, ಇದೆಲ್ಲ ರಿಸಲ್ಟ್ ಆದ ತಕ್ಷಣ ಇಮಿಡಿಯೇಟ್ಲಿ ಮೋಕ್ ಅಲಾಟ್ಮೆಂಟ್ ಕಟಾಪ್ ಬಿಡ್ತಾರೆ. ಆ ಕಟಾಪ್ ನೋಡ್ಕೊಳ್ಳಿ. ಈ ನನ್ನ ರೇಂಜಿಗೆ ಚೆನ್ನಾಗಿರೋ ಕಾಲೇಜಿಗೆ ಎಲ್ಲರಿ ಮತ್ತೆ ನಿಮ್ಗಿಂತ ಜಾಸ್ತಿ ಹೋಗಿರೋ ಕಟಾಪ್ ಅಂದರೆ ನೀವು ಬೇಕಾದ್ರೆ ಮತ್ತೆ ಮಾಡಿಫೈ ಮಾಡಿ ಮೇಲೆ ಆ್ಯಡ್ ಮಾಡ್ಕೋಬೋದು. ಓಕೆ, ಆಮೇಲೆ ನೀವು ಏನಾದರೂ ವಿಚಾರಿಸಿದ್ರೆ ಆ ಪರ್ಟಿಕ್ಯುಲರ್ ಕಾಲೇಜ್ ಸಿಕ್ಕಿದೆ ಅಂತ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಮೋಕ್ ಅಲಾಟ್ಮೆಂಟ್ ಸಿಕ್ಕಿದೆ ಅಂತ ತೊಗೊಳ್ಳಿ. ಅದೇ ನಿಮ್ಗೆ ಇನ್ ಕೇಸ್ ಸಿಗೋ ಚಾನ್ಸ್ ಇದೆ ಅಂದರೆ ಅಲ್ಲಿ ಆಸ್ಪಾಸ್ ಕಾಲೇಜ್ ಬಗ್ಗೆ ನೀವು ವಿಚಾರಿಸ್ಬೋದು. ಅಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿದೆ, ಹಾಸ್ಟೆಲ್ ಅದೆಲ್ಲ ವಿಚಾರಿಸ್ಕೋಬೋದು. ಮತ್ತು ನಿಮ್ಗೆ ಅಲ್ಲಿ ಏನಾದ್ರು ಇದು ಕಾಲೇಜ್ ಬೇಡ, ನೀವು ಬೇರೆ ಕಾಲೇಜ್ ಬೇಕಂದರೆ ನೀವು ಅದನ್ನ ಮಾಡಿಫೈ ಕೂಡ ಮಾಡ್ಕೋಬೋದು. ಓಕೆ, ಸೊ ಈ ಸ್ಟೆಪ್ಸನ್ನು ನೀವು ಮೋಕ್ ಅಲಾಟ್ಮೆಂಟಲ್ಲಿ ಫಾಲೋ ಮಾಡಬೇಕು. ಇದಾದಮೇಲೆ ಮೋಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಮಾಡಿಫೈ ಮಾಡೋಕ್ಕೆ ನಿಮ್ಗೆ ಅದೇ 1 ಡೇ ಟೈಮ್ ಕೊಟ್ಟಿದ್ದಾರಲ್ವ, ಅದಷ್ಟೇ ಅದೇ ಟೈಮಲ್ಲಿ ನೀವು ಮಾಡಿಫೈ ಮಾಡಬೇಕು. ಇದಾದಮೇಲೆ ಯಾರು ಮಾಡಿಫೈ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೀವು ಫಸ್ಟ್ ರೌಂಡ್ ರಿಸಲ್ಟು ಬಿಟ್ಬಿಡ್ತಾರೆ. ಫಸ್ಟ್ ರೌಂಡ್ ರಿಸಲ್ಟಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಯಾವ ಕಾಲೇಜು, ಅದ್ರ ಫೀಸು, ಯಾವ ಕ್ಯಾಟಗರಿ ನಿಮ್ಗೆ ಸಿಕ್ಕಿದೆ ಅಂತ ಬಂದುಬಿಡುತ್ತೆ. ಓಕೆ, ಅದಾದಮೇಲೆ ಚಾಯ್ಸಸ್ ಬರುತ್ತೆ, ಅದನ್ನು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೋಕ್ ಅಲಾಟ್ಮೆಂಟ್ ಐಡಿಯಾ ಸಿಗಲಿ, ನೆಕ್ಸ್ಟ್ ಚಾಯ್ಸಸ್ ಬಗ್ಗೆ ನೀವು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದೇ